Good morning, friends. Let us look at today's concept of retail management, and that is wheel of retailing. Okay, so we have understood different strategies involved in retail management, and also we have studied about different aspects of strategic location, decision, etc. Now, today we will look at the wheel of retailing. The wheel of retailing is a concept introduced by Malcolm McNair from Harvard University. Okay, the theory of wheel of retailing explains the life cycle concept of retail industry. So there are different phases of retail management or retailing. So it starts with the step one. So step one or phase one we say. So entering and establishing in the market. Entering and establishing in the market. So this is actually applicable for new retailers. So when you enter into a marketplace, the profit margin may be very less, and you have low prices and maybe low status also. Okay, but these low prices usually the result of some innovation in cost cutting, or maybe innovation in procedures too. So this will attract the competitors in the market field, and entry barriers are not very high enough. Okay, when the entry barriers are not high enough. So if they have seen here, phase one, the outlet starts with low price, low margin, low reputation. So when a new company enters into the market of retailing industry, obviously ಅವರು ಪ್ರೈಸ್ ಕಡಿಮೆ ಮಾಡ್ತಾರೆ, ಮಾರ್ಜಿನ್ ಕಡಿಮೆ ಇರ್ತಾರೆ ಪ್ರಾಫಿಟ್ ಇದ್ದು, ಯಾಕಂದರೆ ಕಸ್ಟಮರ್ ಬರಬೇಕು. ಸೊ ವೆನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ವೆನ್ ಅಮೆರಿಕನ್ ಬುಕ್ ಸೆಲ್ಲರ್ ಬಾರ್ನ್ಸ್ ಆ್ಯಂಡ್ ನೋಬೆಲ್ಸ್ started a unique model of bringing all the books under one roof with amazing discounts. ಸೊ ಇದು ಅದನ್ನು ನಾವು ಸ್ಟಾರ್ಟಿಂಗ್ ಅಂತ ಹೇಳ್ಬೋದು ಫಸ್ಟ್ ಸ್ಟೇಜಿಗೆ ಬರುವಾಗ. ಸೆಕೆಂಡ್ ಸ್ಟೇಜಿಗೆ ಬಂದು ಎಕ್ಸ್ಪಾಂಡಿಂಗ್ ಇನ್ ದ ಮಾರ್ಕೆಟ್. ಸೊ ವೆನ್ ದ ಸ್ಟಾರ್ಟಿಂಗ್ ಕರೆಕ್ಟ್ ಆದರೆ ಆ್ಯಂಡ್ ದೇ ಸರ್ವೈವ್ ಇನ್ ದ ಬಿಸ್ನೆಸ್, ನಮ್ಮರಿಗೆ ಒಂದು ಗ್ರಿಪ್ ಸಿಕ್ಕಿತು ಬಿಸ್ನೆಸ್ ಅಂತ ಹೇಳಿದರೆ ಅವರು ಎಕ್ಸ್ಪಾನ್ಷನ್ ಶುರು ಮಾಡ್ತಾರೆ. ಸೊ ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ದೇ gain more experience, and these retail businesses strive to broaden their customer base and increase sales, gain high profit, market share ಜಾಸ್ತಿ ಆಗ್ತದೆ. ಸೊ ಇದು ಯೂಶ್ವಲಿ ಸೆಕೆಂಡ್ ಸ್ಟೇಜಲ್ಲಿ ವೇರ್ ಮಾರ್ಕೆಟ್ ದ ರಿಟೇಲರ್ ವಾಂಟ್ಸ್ ಟು ಇನ್ಕ್ರೀಸ್, ಎಕ್ಸ್ಪಾನ್ಷನ್ ಆಗ್ತದೆ, ಚಿಕ್ಕ ಅಂಗಡಿದ್ದು ದೊಡ್ಡ ಅಂಗಡಿ ಆಗ್ತದೆ, ತುಂಬ ಪ್ರಾಡಕ್ಟ್ಸ್ ಹಾಕ್ತಾರೆ, ಪ್ರೈಸ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ, ಮಾರ್ಜಿನ್ ಸ್ವಲ್ಪ ಜಾಸ್ತಿ ಇಡ್ತಾರೆ, ಯಾಕಂದರೆ ಅದು ಎಕ್ಸ್ಪಾನ್ಷನ್ ಸ್ಟೇಜ್. ಓಕೆ, ಸೊ ಥರ್ಡ್ ಸ್ಟೇಜ್ ಇನ್ ದ ವೀಲ್ ಆಫ್ ರಿಟೇಲ್ ಈಸ್ ಹೈ ಮಾರ್ಜಿನ್ ಸ್ಟೆಬಿಲೈಸ್ಡ್ ಬಿಸ್ನೆಸ್. ಸೊ ಎರಡು ಸ್ಟೇಜ್ ಪಾಸ್ ಆದಮೇಲೆ ಬಿಸ್ನೆಸ್ ದೇ ಬಿಕಮ್ ಸ್ಟೆಬಿಲೈಸ್ಡ್ ಕಂಪನಿ. ಸೊ ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ ಪೊಸಿಷನಲ್ಲಿ ಇರ್ತಾರೆ, ಒಳ್ಳೆ ಬ್ರ್ಯಾಂಡ್ ಇರ್ತದೆ, ಒಳ್ಳೆ ರೆಪ್ಯುಟೇಷನ್ ಇರ್ತದೆ. ಸೊ ದಿಸ್ ಎಕ್ಸ್ಪಾನ್ಷನ್ ಆಗ್ತಾ ಇರುವಾಗೆ ಅವರಿಗೆ ಕಸ್ಟಮರ್ಸ್ ಇರ್ತಾರೆ, ಕಸ್ಟಮರ್ಸ್ ಆಲ್ರೆಡಿ ಬಂದಿರ್ತಾರೆ. ಸೊ ಇದು ಅವರಿಗೆ ಹೈಲಿ ಪ್ರಾಫಿಟೇಬಲ್ ಸ್ಟೇಜ್. ಮತ್ತು ದೇ ಮೂವ್ ಟು ಬೆಟರ್ ಅಪ್ ಮಾರ್ಕೆಟ್ ಲೊಕೇಶನ್ಸ್ ಕ್ಯಾರಿಂಗ್ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್, ಹೈ ಕ್ವಾಲಿಟಿ ಸರ್ವಿಸಸ್, ಆ್ಯಡ್ ಆನ್ ಇರ್ತದೆ. ಸೊ ಹೀಗೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಅವರು. ನಾವು ಇಂಡಿಯಾದ ಎಕ್ಸಾಂಪಲ್ ಕೊಡೋದಾದರೆ, ದೇರ್ ಆರ್ ಲಾಟ್ ಆಫ್ ಫರ್ಮ್ಸ್ ಇನ್ ದಿ ಸ್ಟೇಜ್. ಬಿಗ್ ಬಜಾರ್ ಇರ್ಬೋದು, ನಾವು ಇದು ಮಂಗಳೂರಲ್ಲಿರುವ ಮಾಲ್ ಇರ್ಬೋದು, ಸಿಟಿ ಸೆಂಟರ್. ಸೊ ಸಿಟಿ ಸೆಂಟರ್ ಫಸ್ಟಿಗೆ ತುಂಬ ಡಿಸ್ಕೌಂಟ್, ಈಗ ಒಳ್ಳೆ ರೆಪ್ಯುಟೇಷನ್ ಉಂಟು ಅದಕ್ಕೆ. ಸೊ ಆಮೇಲೆ ಏನಾಗ್ತದೆ ಅಂತ, ಎಂಟ್ರಿ ಬೈ ಅದರ್ ಚಾಲೆಂಜಿಂಗ್ ರಿಟೇಲ್ ಕಾಂಪಿಟೇಟರ್ಸ್. ಸೊ ಹೇಗೆ ಆಗಿತ್ತಂದರೆ, ಒಂದ್ಸಲ ಬಿಗ್ ಬಜಾರ್ ವಾಸ್ ನಂಬರ್ ಒನ್ ರಿಟೇಲಿಂಗ್ ಕಂಪನಿ ಇನ್ ಅವರ್ ಮ್ಯಾಂಗ್ಳೂರ್ ರೀಜನ್. ಬಟ್ ಏನಾಯ್ತು ಅಂದರೆ, ಒಂದ್ಸಲ ಸಿ ಅಂದರೆ ಸಿಟಿ ಸೆಂಟರ್ ಫೋರಮ್ ಮಾಲ್ ಬಂದಾಗ ಒಂದೊಂದು ಅದರ ಕ್ವಾಲಿಟಿ ಕಡಿಮೆ ಆಗ್ತಾ ಬಂತು. ಕ್ವಾಲಿಟಿ ಅಂತ ಅಲ್ಲ, ಅದರ ರೆಪ್ಯುಟೇಷನ್. ಯಾಕಂದರೆ ಕಸ್ಟಮರ್ಸ್ ವಿಲ್ ಪ್ರಿಫರ್ ನ್ಯೂ ಶಾಪ್ಸ್, ರೈಟ್? ಸೊ ಆಗ ಅವರು ಆಬ್ವಿಯಸ್ಲಿ ಅವರ ಥ್ರೆಟ್ ಆಗ್ತದೆ ಅದಕ್ಕೆ, ಅವರ ಆಪರೇಷನ್ ಸ್ವಲ್ಪ ಕಡಿಮೆ ಆಗ್ತದೆ, ಅವರ
ಪ್ರೈಸ್ ಜಾಸ್ತಿ ಆಗ್ತದೆ, ಕಾಸ್ಟ್ ಜಾಸ್ತಿ ಆಗ್ತದೆ, ಅವರವರೊಟ್ಟಿಗೆ ಕಾಂಪೀಟ್ ಮಾಡಬೇಕಾಗ್ತದೆ. ಸೊ ಹೀಗೆ ಆಗುವಾಗ ಸೊ ಅಟೆಂಪ್ಟ್ ಟು ಫಾಲೋ ದ ಪ್ರಿವಿಯಸ್ ಒನ್, ಅವರೇನು ಮಾಡ್ತಾರೆ, ಇನ್ನೊಂದು ಕಂಪನಿಯನ್ನು ಅಟೆಂಪ್ಟ್ ಮಾಡಲಿಕ್ಕೆ ನೋಡ್ತಾರೆ. ಸೊ ಇದು 4 ಸ್ಟೇಜಸ್ ಆಫ್ ವೀಲ್ ಆಫ್ ರಿಟೇಲಿಂಗ್. ನಾವು ವೈ ದಿಸ್ ವೀಲ್ ಆಫ್ ರಿಟೇಲಿಂಗ್, ಯಾಕೆ ಈ ವೀಲ್ ಆಫ್ ರಿಟೇಲಿಂಗ್ ನಾವು ಕಲಿಬೇಕು? ಯಾಕಂದರೆ changes in the customer lifestyles, customer price sensitivity, behavior, development in technology, intensity of competition within the industry gave scope for innovation in retailing ಅಲ್ವಾ. ಸೊ ಕಸ್ಟಮರ್ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇರ್ತದೆ. ಕಸ್ಟಮರ್ ಡು ನಾಟ್ ಆಲ್ವೇಸ್ ಸ್ಟಿಕ್ ಟು ದ ಸೇಮ್ ಲೈಫ್ ಸ್ಟೈಲ್ ಪ್ಯಾಟರ್ನ್. ಅವನು ಪ್ರೈಸಿಗೆ ತುಂಬ ಸೆನ್ಸಿಟಿವ್ ಆಗಿರ್ತಾನೆ. ಟೆಕ್ನಾಲಜಿ ಡೆವಲಪ್ಮೆಂಟ್ ನೀವು ನೋಡಿರ್ಬೋದು ಯಾವ ರೀತಿ ಆಗ್ತಾ ಉಂಟು ಅಂತ. ಕಾಂಪಿಟೇಷನ್ ಎಮಂಗ್ ದ ಫರ್ಮ್ಸ್ ಆಲ್ಸೋ ಯು ಮೇ ಸಿ. ಸೊ ಇದೆಲ್ಲವನ್ನು ನೋಡಿದಾಗ ನಮಗೆ ಈಗ ಏನಾಗ್ತದೆ ಅಂದರೆ, ನಾವು ಈ ವೀಲ್ ಆಫ್ ರಿಟೇಲಿಂಗನ್ನು ಸ್ಟಡಿ ಮಾಡಬೇಕು. ರಿಟೇಲರ್ ಶುಡ್ ನೋ ವೇರ್ ದೇ ಆರ್ ಇನ್, ವಿಚ್ ಸ್ಟೇಜ್ ದೇ ಆರ್ ಇನ್. ಆರ್ ದೇ ಇನ್ ಫಸ್ಟ್ ಸ್ಟೇಜ್ ಆರ್ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್? Accordingly they have to build the strategies in order to capture the market. So they have given example of Domino's Pizza, guaranteed hot and fresh cooked ಪಿಜ್ಜಾ ವಿದಿನ್ 30 ಮಿನಿಟ್ಸ್ ಆಫ್ ದ ಆರ್ಡರ್ ಅಲ್ವಾ. ಡೋರ್ ಡೆಲಿವರಿ ಅಂತ ವಿದಿನ್ 30 ಮಿನಿಟ್ಸ್ ಅಂತ ಇತ್ತು. ಸೊ ಗ್ಯಾರಂಟಿ ಆಫ್ ಸರ್ವಿಸ್ ಪ್ರೆಷರ್ ಪುಟ್ಸ್ ದ ಪ್ರೆಷರ್ ಆನ್ ದ ಫಾಸ್ಟ್ ಫುಡ್ ಫರ್ಮ್ಸ್, ಅದರ್ ಫಾಸ್ಟ್ ಫುಡ್ ಫರ್ಮ್ಸ್ ಟು ಮೇಕ್ ಚೇಂಜಸ್ ಇನ್ ದೇರ್ ಆಪರೇಷನ್ಸ್. ಸೊ ಡಾಮಿನೋಸ್ ಪಿಜ್ಜಾ ಸ್ಟಾರ್ಟ್ ಮಾಡಿತ್ತು, ನಾವು 30 ಮಿನಿಟ್ಸಲ್ಲಿ ಡೆಲಿವರಿ ಮಾಡ್ತೇವೆ ಯಾವುದೇ ಪ್ಲೇಸಿಗೆ ಅಂತ ಫ್ರೆಶ್ ಇದನ್ನು. ಸೊ ಇದು ಅದರ್ ಫರ್ಮ್ಸಿಗೆ ಏನಾಯಿತು, ಕಷ್ಟ ಆಯಿತು ಇದನ್ನು ಮ್ಯಾಚ್ ಮಾಡಲಿಕ್ಕೆ. ಸೊ ಯಾಕಂದರೆ ದೇ ಹ್ಯಾವ್ ಟು ಇನ್ಕ್ರೀಸ್ ದ ಇಫೆಕ್ಟಿವ್ನೆಸ್ ಆಫ್ ದೇರ್ ಪ್ರೊಸೀಜರ್, ಡೆಲಿವರಿ ಫಾಸ್ಟ್ ಆಗಬೇಕು. ಸೊ ಹೀಗೆ ಆಯಿತು. ಅದೇ ರೀತಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇನ್ ಇಂಡಿಯಾ ಎಮರ್ಜೆನ್ಸ್ ಆಫ್ ಬಿಗ್ ಬಜಾರ್ ವಿತ್ ಲೋ ಕಾಸ್ಟ್ ಆ್ಯಂಡ್ ಲೋ ಪ್ರೈಸ್ ಸ್ಟ್ರಾಟಜಿ. ಸೊ ಹೀಗೆ ಆಯಿತು. ಆಮೇಲೆ ದ ಸ್ಟೋರ್ ಸ್ಟಾರ್ಟೆಡ್ ಇನ್ ಫಿಯೋನಿಕ್ಸ್ ಅಟ್ ಮಿಲ್ ಏರಿಯಾ ಪ್ಯಾರಲ್ ಅಂತೆ. ಸೊ ಹೀಗೆ ಬೇರೆ ಬೇರೆ ಎಕ್ಸಾಂಪಲ್ ಕೊಡ್ತಾ ಇರ್ತಾರೆ. ಅದೇ ರೀತಿ ನಾವು ICICI ಬ್ಯಾಂಕನ್ನು ನೋಡ್ಬೋದು. ಈಗ ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಒಂದು ಲೆವೆಲಲ್ಲಿ ವರ್ಕ್ ಮಾಡ್ತಿತ್ತು, ಬಟ್ ICICI ಬ್ಯಾಂಕ್ ಬಂದು ಎಲ್ಲ ಟೈಮಿಂಗ್ ಇರ್ಬೋದು, ಸರ್ವೀಸಸ್ ಇರ್ಬೋದು, ಕ್ವಾಲಿಟಿ ಆಫ್ ಸರ್ವೀಸಸ್ ಇರ್ಬೋದು, ಟೆಕ್ನಾಲಜಿ ಡೆವಲಪ್ಮೆಂಟ್ ಇರ್ಬೋದು, ಚೇಂಜ್ ಮಾಡಿತ್ತು. ಅದೇ ರೀತಿ ಎಲ್ಲ ಬ್ಯಾಂಕ್ಸ್, ಆಲ್ ದ ಬ್ಯಾಂಕ್ಸ್ ವೇರ್ ಫೋರ್ಸ್ಡ್ ಟು ಚೇಂಜ್ ಬಿಕಾಸ್ ಆಫ್ ದೆಮ್. ಸೊ ದಿಸ್ ಈಸ್ ಇಂಪ್ಯಾಕ್ಟ್ ಆಫ್ ವೀಲ್ ಆಫ್ ರಿಟೇಲಿಂಗ್. ಸೊ ವೀಲ್ ಆಫ್ ರಿಟೇಲಿಂಗ್ ನಮಗೆ ನೋಡಲೇಬೇಕಾಗ್ತದೆ, ನಾವು ಅದನ್ನು ಸ್ಟಡಿ ಮಾಡಲೇಬೇಕಾಗ್ತದೆ. ಯಾಕಂದರೆ ಅಲ್ಲಿ ಸ್ಟ್ರಾಟಜೀಸ್ ಬಿಲ್ಡ್ ಮಾಡೋದು ಅಕಾರ್ಡಿಂಗ್ ಟು ದ ಸ್ಟೇಜ್ ಇನ್ ದ ವೀಲ್ ಆಫ್ ರಿಟೇಲಿಂಗ್. ಸೊ ವಿಚ್ ಸ್ಟೇಜ್ ದೇ ಆರ್ ಇನ್, ವೆದರ್ ದೇ ಆರ್ ಇನ್ ಫಸ್ಟ್ ಸ್ಟೇಜ್, second stage, third stage or fourth stage. So accordingly the strategy has to change. So in today's class, my dear friends, we have looked at wheel of retailing, in which we have looked into different phases of retail industry, and we understood that in the first stage it is entering stage where new firms just start their business. Profit will be less, price will be less, margin will be less. And the second stage they move on to expansion, where they want to expand in the market, they grow in the market, their productions will increase, sales will increase, market will increase. So this is the second stage. And the third stage they want to set in, expand further, and then increase the cost, increase the price of the product, reputation will build. And the fourth stage, competitor starts coming in and they have to change their strategies, innovation, all that they have to do in order to survive in the business field. So this is all about wheel of retailing, dear friends. So we will meet in the open online class. Okay, thank you very much.